ಡಿ ಕೆ ಶಿವಕುಮಾರ್ ಅವರದು ಅಸಲಿ ಆಟ ಈಗ ಶುರುವಾದಂತೆ ಕಾಣ್ತಿದೆ. ಮತ್ತೆ ರೆಸಾರ್ಟ್ ರಾಜಕಾರಣ ಪ್ರಾರಂಭವಾಯ್ತಾ ಅಂತೇಳಿ ಹಠವಾದಿ ಸಿದ್ದರಾಮಯ್ಯನವ್ರು ಗೆಲ್ತಾರಾ ಅಥವಾ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರು ಗೆಲ್ತಾರಾ ಅಂತೇಳಿ ಎಲ್ಲೋ ಒಂದ್ ಕಡೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಲ್ತಾ ಇದೆ. ಈ ಒಂದು ಅಂದ್ರೆ ಬರೀ ಕೈನಲ್ಲಂತೂ ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗುವಂತೆ ಕಾಣ್ತಾ ಇಲ್ಲ. ಯಾಕಂದ್ರೆ ಹಠಕ್ಕೆ ಬಿದ್ದು ಸುಮಾರು 50ರಿಂದ 60-70 ಶಾಸಕರ ಸಹಿ ಸಂಗ್ರಹ ಮಾಡಿ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು ಎನ್ನುವಂತ ಸಂದೇಶದೊಂದಿಗೆ ಒಂದು ದೃಢ ಸಂಕಲ್ಪದೊಂದಿಗೆ ಈ ಬಾರಿ ಹೈಕಮಾಂಡ್ ಅನ್ನ ಭೇಟಿ ಮಾಡೋದಕ್ಕೆ ಸಾಕಷ್ಟು ತಂತ್ರಗಳನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಇನ್ನೂ ಉಳಿದ 2.5 ವರ್ಷದ ಅವಧಿಗೆ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕೆನ್ನುವಂತ ಒಂದು ಡಿಮ್ಯಾಂಡ್ ನೊಂದಿಗೆ ಡಿ ಕೆ ಶಿವಕುಮಾರ್ ಅವರು ಶಾಸಕರ ಸಹಿ ಸಂಗ್ರಹದೊಂದಿಗೆ ಹೈಕಮಾಂಡ್ ಮುಂದೆ ಹಾಜರಾಗೋದಕ್ಕೆ ಸಾಕಷ್ಟು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಹಾಗೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಇಷ್ಟೆಲ್ಲ ಅರಸಾಹಸ ಮಾಡಿಕೊಂಡು ಹೈಕಮಾಂಡ್ ಮುಂದೆ ಇಷ್ಟೆಲ್ಲ ಪಟ್ಟಿಡಿದು ಶಾಸಕರ ಸಹಿ ಸಂಗ್ರಹ ತೆಗೆದುಕೊಂಡು ಹೋಗಿಯೂ ಕೂಡ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಮಾಡಿಕೊಡದಿದ್ದಂಥ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡೆ ಕೂಡ ಯಾರೊಬ್ರು ಕೂಡ ಊಹಿಸೋದಕ್ಕೆ ಸಾಧ್ಯವಾಗದಂತಹ ಡಿ ಕೆ ಶಿವಕುಮಾರ್ ಅವ್ರನ್ನ ತಡೆಯೋದಕ್ಕೆ ಕಟ್ಟಾಕೋದಕ್ಕೆ ಈ ಸ್ವತಃ ಹೈಕಮಾಂಡ್ ನಿಂದಲೂ ಸಾಧ್ಯವಿಲ್ಲ ಎನ್ನುವಂತ ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಅಸಲಿ ಆಟ ಡಿ ಕೆ ಶಿವಕುಮಾರ್ ಅವ್ರದ್ದು ಅಸಲಿ ಆಟ ಈಗ ಶುರುವಾದಂತೆ ಕಾಣ್ತಿದೆ. ನಿಮ್ಗೆಲ್ರಿಗೂ ಕೂಡ ಆಶ್ಚರ್ಯ ಆಗ್ಬೋದು, ಮತ್ತೆ ರೆಸಾರ್ಟ್ ರಾಜಕಾರಣ ಪ್ರಾರಂಭವಾಯ್ತಾ ಅಂತೇಳಿ. ಪ್ರಾರಂಭ ಆದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ನೋಡಿ, ಕಾಂಗ್ರೆಸ್ 2023 ಸಂದರ್ಭದಲ್ಲೂ ಕೂಡ ಇದೇನು ಈ ರೆಸಾರ್ಟ್ ರಾಜಕಾರಣ ರಾಜ್ಯಕ್ಕೆ ಅಥವಾ ರಾಜಕಾರಣಕ್ಕೆ ಹೊಸದೇನಲ್ಲ. ಈ ಹಿಂದೆಯೂ ಕೂಡ ಬಿಜೆಪಿ ಸರ್ಕಾರ JDS ಸರ್ಕಾರ ಬಂದಾಗಲೂ ಕೂಡ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆಯೂ ಕೂಡ, ಅಂದ್ರೆ ಚುನಾವಣೆ ಫಲಿತಾಂಶ ಬಂದ ನಂತರವೂ ಕೂಡ ರೆಸಾರ್ಟ್ ರಾಜಕಾರಣ ಪ್ರಾರಂಭವಾಗಿತ್ತು. ಎಲ್ಲ ಶಾಸಕರುಗಳನ್ನು ಹಿಡಿದಿಟ್ಟುಕೊಳ್ಳುವ ಅದೊಂದು ಪ್ರಕ್ರಿಯೆ ಅಷ್ಟೇ. ಈಗಲೂ ಕೂಡ ಅಂತಹದೇ ರೆಸಾರ್ಟ್ ರಾಜಕಾರಣ ಪ್ರಾರಂಭ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದ್ರೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂತೆ ಈ ಒಂದು ಪ್ರಹಸನ ಇದೆಯಲ್ಲ, ಕುರ್ಚಿಗಾಗಿ CM ಈ ಪವರ್ ಶೇರಿಂಗ್ ವಿಚಾರವಾಗಿ CM ಮತ್ತು DCM ನಡುವೆ ಆಗ್ತಾ ಇರುವಂತ ಈ ತಿಕ್ಕಾಟ ಇದೆಯಲ್ಲ, ಇದು ಸದ್ಯಕ್ಕೆ ಮುಗಿಯುವಂತೆ ಕಾಣ್ತಿಲ್ಲ. ಇದೀಗ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಮೊನ್ನೆ ಅಂತ ಅಲ್ಲ, 2023ರಲ್ಲಿ CM ಸಿದ್ದರಾಮಯ್ಯನವರೇ CM ಆಗಿ ಮುಖ್ಯಮಂತ್ರಿ ಆಗಿ ಅಧಿಕಾರವನ್ನ ವಹಿಸ್ಕೊಳ್ಳೋದು ಕನ್ಫರ್ಮು ಇವರೇ ಸಿದ್ದರಾಮಯ್ಯನವರೇ ಅಂತೇಳಿ ಯಾವಾಗ ಹೈಕಮಾಂಡ್ ತೀರ್ಮಾನ ಮಾಡ್ತೋ ಆ ಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಕುತ್ಕೊಂಡಿದ್ರು. ನಾನು ಕೂಡ ಅದಕ್ಕೆ ಅರ್ಹನಿದ್ದೇನೆ, ನನಗೂ ಕೂಡ ಮುಖ್ಯಮಂತ್ರಿ ಕುರ್ಚಿ ಬೇಕು ಅಂತೇಳಿ. ಸೊ ಅವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿತ್ತು, ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು, ನನ್ನ ನಾಯಕತ್ವವನ್ನ ಈ ಕ್ಷಣಕ್ಕೆ ಸಿದ್ದರಾಮಯ್ಯನವರ ಹಾದಿಯಾಗಿ, ಮೂಲ ಕಾಂಗ್ರೆಸ್ಸಿಗರ ಹಾದಿಯಾಗಿ, ಈಗಿರ್ತಕ್ಕಂಥ JDS ನಿಂದ ವಲಸೆ ಬಂದಂತ ಶಾಸಕರುಗಳು ಕೂಡ ನನ್ನನ್ನು ಈ ಕ್ಷಣಕ್ಕೆ ಒಪ್ಕೊಳ್ಳೋದಿಲ್ಲ ಮುಖ್ಯಮಂತ್ರಿಯಾಗಿ ನನ್ನ ನಾಯಕತ್ವದಲ್ಲಿ. ಸೊ ಒಪ್ಕೊಳ್ಳೋದಿಲ್ಲ ಅನ್ನೋದು ಗೊತ್ತಿತ್ತು. ಬಟ್ ಅಷ್ಟೇ ಸ್ಪಷ್ಟವಾಗಿ ಗೊತ್ತಿತ್ತು, ಈ ಒಂದು ಕಾರ್ಡ್ ಅನ್ನ ಪ್ಲೇ ಮಾಡಿದ್ರೆ ನನಗೆ 2.5 ವರ್ಷದ ನಂತರ ಇದು ಉಪಯೋಗಕ್ಕೆ ಬರುತ್ತೆ ಅಂತೇಳಿ. ಅಂತಹದೇ ಕೆಲಸವನ್ನ ಇದೀಗ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇರುವಂಥದ್ದು. ಮೊನ್ನೆ ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿರುವಂತೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಇದೇ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಕೇಳ್ತಾರೆ. ಆದರೆ CM ಸಿದ್ದರಾಮಯ್ಯನವರ ಭೇಟಿಗೆ ಅವಕಾಶ ಕೊಟ್ಟಂತ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಅವಕಾಶ ಕೊಡೋದಿಲ್ಲ. ಇಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇರುವಂಥದ್ದು ಹೈಕಮಾಂಡ್. ನೋಡಿ, ಡಿ ಕೆ ಶಿವಕುಮಾರ್ ಅವರು ಎಂತಹ ಮೊಂಡು ರಾಜಕಾರಣಿ ಅಂದ್ರೆ ಟ್ರಬಲ್ ಶೂಟರ್ ಅಂತ ಅಷ್ಟಿಲ್ಲದೆ ಕರೆಯೋದಿಲ್ಲ. ಒಂದ್ ಕಡೆ ಹಠವಾದಿ ಸಿದ್ದರಾಮಯ್ಯನವರಾದ್ರೆ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರು. ಇವರಿಬ್ಬರ ಆಟದಲ್ಲಿ ಗೆಲ್ಲೋದು ಯಾರು ಅಂತ ನಿನ್ನೆ ಅಶೋಕ್ ಅವರು ಸಿನಿಮಾ ಶೈಲಿನಲ್ಲಿ ಒಂದ್ ರೀತಿ ಡೈಲಾಗ್ ಹೊಡೆದ್ರು. ಪರದೆ ಮೇಲೆ ನಾವು ಕೂಡ ನೋಡ್ತಾ ಇರ್ತೀವಿ, ಹಠವಾದಿ ಗೆಲ್ತಾರ ಟ್ರಬಲ್ ಶೂಟರ್ ಗೆಲ್ತಾರ ಅಂತೇಳಿ ಸಿನಿಮಾ ಶೈಲಿನಲ್ಲಿ ಡೈಲಾಗ್ ಹೊಡೆದ್ರು ಅಶೋಕ್ ಅವರು. ಇಡೀ ರಾಜ್ಯ ಕಾಯ್ತಾ ಇರುವಂಥದ್ದು, ರಾಜ್ಯ ರಾಜಕಾರಣ ಇಡೀ ರಾಜ್ಯದ ಜನಕ್ಕೆ ಕಾಯ್ತಾ ಇರುವಂಥದ್ದು, ಇಲ್ಲಿ ಸಿದ್ದರಾಮಯ್ಯನವರ ಹಠವಾದಿ ಸಿದ್ದರಾಮಯ್ಯನವ್ರು ಗೆಲ್ತಾರ ಅಥವಾ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರು ಗೆಲ್ತಾರ ಅಂತೇಳಿ ಎಲ್ಲೋ ಒಂದ್ ಕಡೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಲ್ತಾ ಇದೆ. ಈ ಒಂದು ಪವರ್ ಶೇರಿಂಗ್ ವಿಚಾರದ ಈ ಒಂದು ಹಗ್ಗ ಜಗ್ಗಾಟ, ಈ ಒಂದು ಕುರ್ಚಿಯ ಕಿತ್ತಾಟ ಕಾಂಗ್ರೆಸ್ನಲ್ಲಿ ಬಹುತೇಕ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪುವಂತೆ ಕಾಣ್ತಾ ಇದೆ. ಯಾಕಂದ್ರೆ ಇದೀಗ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಶಾಸಕರ ದಂಡು ಬರ್ತಾ ಇರುವಂಥದ್ದು. ನಿನ್ನೆ ಬಹುತೇಕ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಭೇಟಿ, ಅದಕ್ಕೂ ಮುಂಚೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಅವರನ್ನ ಡಿ ಕೆ ಶಿವಕುಮಾರ್ ಅವರ
ಆ ಒಂದು ಅಚಲವಾದಂಥ ಒಂದು ಇದಿದೆಯಲ್ಲ, ಆ ದೃಢ ನಿರ್ಧಾರ ಇದೆಯಲ್ಲ, ಅದನ್ನು ಯಾವ ಮಟ್ಟಿಗೆ ಆ ಸ್ವಾಭಿಮಾನವನ್ನು ಕೆಣಕಿದ್ರು ಅಂದರೆ, ರಾಹುಲ್ ಗಾಂಧಿ ಅವರು ಒಂದು ಕಡೆ ಮುಗಿದೊಂದು ಕಡೆ CM ಸಿದ್ದರಾಮಯ್ಯನವರು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಅಲ್ಲಿ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಆ ಸ್ಥಳೀಯ ವಾಹಿನಿಯ ಸಂದರ್ಶನದಲ್ಲಿ ಹೇಳ್ತಾರೆ, DK ಶಿವಕುಮಾರ್ ಅವರ ಬಳಿ ಅಷ್ಟೇನು ಶಾಸಕರ ಬಲ ಇಲ್ಲ ಅಂತೇಳಿ. ಎಲ್ಲೋ ಒಂದು ಕಡೆ ಅವರು ಆ ಮಾತನ್ನು ಹೇಳುವ ಮೂಲಕ DK ಶಿವಕುಮಾರ್ ಅವರ ಸ್ವಾಭಿಮಾನವನ್ನು ಕೆಣಕಿದ್ರು ಅಂತ ಅನ್ಸುತ್ತೆ. ಅಂತಹದೇ ಪ್ರಕ್ರಿಯೆಯಲ್ಲಿ ಇದೀಗ DK ಶಿವಕುಮಾರ್ ಅವರು ಇರೋದು ಜೈಲಿಗೆ ಹೋಗಿ ಅಲ್ಲಿರ್ತಕ್ಕಂಥ ಇಬ್ಬರು ಶಾಸಕರುಗಳನ್ನ ಭೇಟಿ ಮಾಡ್ಕೊಂಡು ಬರ್ತಾರೆ ಅಂದರೆ DK ಶಿವಕುಮಾರ್ ಅವರು ಇನ್ನು ಎಷ್ಟರ ಮಟ್ಟಿಗೆ ಅದನ್ನ ಅವರು ಛಲವಾಗಿ ತೆಗೆದುಕೊಂಡಿರ್ಬೇಡ. ಯಾಕಂದ್ರೆ DK ಶಿವಕುಮಾರ್ ಬಹಳ ಕ್ಲಿಯರ್ ಆಗಿ ಗೊತ್ತಿದೆ, ಈ ಬಾರಿಯ ಅವಕಾಶ ನಾನು ಕೈ ಚೆಲ್ಲಿ ಕೂತ್ಕೊಂಡ್ರೆ ಇನ್ನು ಭವಿಷ್ಯದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬರುವ ಆ ಒಂದು ಲಕ್ಷಣಗಳು ಇಲ್ಲ, ಅಥವಾ ಇರಬಹುದೇನೋ ಗೊತ್ತಿಲ್ಲ. ಬಟ್ ಇಂತಹ ಅವಕಾಶ ಮತ್ತೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಮಾತ್ರ ಬಹಳ ಸ್ಪಷ್ಟವಾಗಿ DK ಶಿವಕುಮಾರ್ ಅವ್ರಿಗೆ ಗೊತ್ತಿದೆ. ಹಂಗಾಗಿ ವಿನಯ್ ಕುಲಕರ್ಣಿ ಜೈಲಿನಲ್ಲಿ ಇರುವಂಥ ವಿನಯ್ ಕುಲಕರ್ಣಿ ವೀರೇಂದ್ರ ಪಪ್ಪಿ ಅವರನ್ನು ಕೂಡ ಭೇಟಿಯಾಗಿ ಅವರ ಬೆಂಬಲವನ್ನು ಕೂಡ ಕೇಳ್ಕೊಂಡು ಬಂದಿರುವಂಥದ್ದು. ಅಂದರೆ DK ಶಿವಕುಮಾರ್ ಅವರು ಯಾರೊಬ್ಬರನ್ನು ಬಿಡ್ತಾ ಇಲ್ಲ, ಎಲ್ಲರನ್ನು ಕೂಡ ತಡಕಿ ಎಲ್ಲರನ್ನು ಕೂಡ ತಡಕಿ ಹುಡುಕಿ ಅವರ ಬೆಂಬಲವನ್ನು ಕೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಿನ್ನೆ DK ಶಿವಕುಮಾರ್ ಅವರ ತಡರಾತ್ರಿ 3 ಜನ ಶಾಸಕರೊಂದಿಗೆ DK ಶಿವಕುಮಾರ್ ಅವರು ಸಾಕಷ್ಟು ಹೊತ್ತು ತಡರಾತ್ರಿಯವರೆಗೂ ಚರ್ಚೆ ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ CPI ಯೋಗೇಶ್ವರ್ ಅವರು ಜೊತೆಯಲ್ಲಿ ಉದಯಗೌಡ, DK ಸುರೇಶ್ ಅವರು ಕೂಡ ಇರ್ತಾರೆ. ಯಾರ ಜೊತೆ ಯಾವ ಶಾಸಕರುಗಳ ಜೊತೆ ಚರ್ಚೆ ಮಾಡಿದ್ರು ಅನ್ನೋದನ್ನು ನೋಡೋದಾದ್ರೆ, ಯಾಸೀನ್ ಪಠಾಣು, ಶ್ರೀನಿವಾಸ್ ಮಾನೆ, ಪ್ರಕಾಶ್ ಕೋಳಿವಾಡ ಜೊತೆ ನಿನ್ನೆ DK ಶಿವಕುಮಾರ್ ಅವರು ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಒಂದು ಕಡೆ ಇಲ್ಲಿ ನೋಡಿ, DK ಶಿವಕುಮಾರ್ ಅವ್ರಿಗೆ ಶಾಸಕರ ಬಲ ಇಲ್ಲ, ಅಷ್ಟೇನಿಲ್ಲ ಅಂತೇಳಿ DK ಶಿವಕುಮಾರ್ ಅವರ ಆ ಒಂದು ಅಣಕ ಮಾಡಿದ್ರ, ಅಥವಾ DK ಶಿವಕುಮಾರ್ ಅವರನ್ನ ಕಾಲೆಳೆದ್ರ, ಅಥವಾ ಅವರನ್ನ ಕುಗ್ಗಿಸುವಂತ ಪ್ರಯತ್ನ ಮಾಡಿದ್ರೋ ಗೊತ್ತಿಲ್ಲ. ಈ ಮೂಲಕ ಹೈಕಮಾಂಡ್ಗಳು ಅವತ್ತು CM ಸಿದ್ದರಾಮಯ್ಯನವರು ಒಂದು ಸಂದೇಶ ಕೊಟ್ಬಿಟ್ರು, DK ಶಿವಕುಮಾರ್ ಬಳಿ ಅಷ್ಟೊಂದು ಶಾಸಕರ ಆ ಒಂದು ಬೆಂಬಲ ಇಲ್ಲ, ಸಂಖ್ಯಾಬಲ ಇಲ್ಲ ಅಂತೇಳಿ. ಒಟ್ಟು ಆ ಮೂಲಕ DK ಶಿವಕುಮಾರ್ ಅವರು ಈಗ ಅದನ್ನೇ ಒಂದು ಛಲವಾಗಿ ತೆಗೆದುಕೊಂಡು ಅವರ ಬಳಿ ಕನಿಷ್ಠ 50ರಿಂದ 60 ಶಾಸಕರ ಸಹಿಯನ್ನ ಸಂಗ್ರಹ ಮಾಡಿ, ನನ್ನ ಬಳಿ ಇಷ್ಟು ಶಾಸಕರುಗಳ ಬೆಂಬಲ ಇದೆ, ನನಗೂ ಕೂಡ CM ಸ್ಥಾನ ಕೊಡಿ, ನಾನು ಪಕ್ಷಕ್ಕೋಸ್ಕರ ದುಡಿದಿದ್ದೀನಿ, ತಿಹಾರ್ ಜೈಲ್ ನೋಡ್ಕೊಂಡ್ ಬಂದಿದ್ದೀನಿ, ಆಗಲೂ ಕೂಡ ಪಕ್ಷ ನಿಷ್ಠೆ ಬಿಟ್ಟಿಲ್ಲ ನಾನು. ಸೊ ಈ ರೀತಿಯ ಒಂದು ಪಟ್ಟುಗಳನ್ನು ಹಿಡಿದು ಈಗ DK ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದು ಶಾಸಕರ ಸಹಿ ಸಂಗ್ರಹದೊಂದಿಗೆ ಹೈಕಮಾಂಡ್ ಮುಂದೆ ಕುಳಿತುಕೊಳ್ಳೋದಕ್ಕೆ ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ದಾರೆ. ಮೊನ್ನೆ ಮಾಡಿದಂಥ CM ಸಿದ್ದರಾಮಯ್ಯನವರು ಒಂದು ರೀತಿ ಏಕಪಕ್ಷೀಯವಾಗಿ ಅವರು ಒಂದಷ್ಟು ತೀರ್ಮಾನಗಳನ್ನು ತೆಗೆದುಕೊಂಡು ರಾಹುಲ್ ಗಾಂಧಿ ಅವ್ರ ಮುಂದೆ ಇಡ್ತಾರೆ. ಅಂದರೆ ಸಂಪುಟ ಪುನರ್ರಚನೆ ವಿಚಾರವಾಗಿ, 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋದ್ರ ವಿಚಾರವಾಗಿ, ಜೊತೆಯಲ್ಲಿ PCC ಅಧ್ಯಕ್ಷರ ಬದಲಾವಣೆ ಕುರಿತು, ಹೀಗೆ ಏಕಪಕ್ಷೀಯವಾಗಿ ರಾಹುಲ್ ಗಾಂಧಿ ಅವ್ರ ಮುಂದೆ ಒಂದಷ್ಟು ಹೇಳಿ ತಮ್ಮದೇ ಆದಂಥ ನಿಲುವನ್ನು ಮಂಡಿಸ್ತಾರೆ. ಆಗ ರಾಹುಲ್ ಗಾಂಧಿ ಅವರು ಬರ್ತಾ ಇರುವಂಥ ಮೂಲದ ಪ್ರಕಾರ ರಾಹುಲ್ ಗಾಂಧಿ ಅವರು ಇಲ್ಲ, ನೀವು ಖರ್ಗೆ ಅವ್ರ ಜೊತೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಚರ್ಚೆ ಮಾಡಿ ಅಂತ ಅವ್ರಿಗೆ ಅಲ್ಲಿಂದ ಹೇಳಿ ಕಳಿಸಿರುವಂಥದ್ದು. ಇನ್ನು DK ಶಿವಕುಮಾರ್ ಅವ್ರಿಗೆ ರಾಹುಲ್ ಗಾಂಧಿ ಅವರು ಅವಕಾಶ ಮಾಡಿಕೊಟ್ಟಿಲ್ಲ ಚರ್ಚೆ ಮಾಡೋದಕ್ಕೆ. ಬಹುತೇಕ ಎಲ್ಲವನ್ನು ತಯಾರಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ರೆಸಾರ್ಟ್ ರಾಜಕಾರಣ ಸ್ಟಾರ್ಟ್ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದರೆ ಸುಮಾರು 50ರಿಂದ 60, 70 ಶಾಸಕರು ಏನಾದರೂ ಹಾಗೊಮ್ಮೆ DK ಶಿವಕುಮಾರ್ ಅವ್ರಿಗೆ ಬೆಂಬಲ ನೀಡಿದ್ದೇ ಆದಲ್ಲಿ 100% DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ DK ಶಿವಕುಮಾರ್ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಕಾಂಗ್ರೆಸ್ನ ಕಟ್ಟಾಳು. ಈ ಏನು CM ಸಿದ್ದರಾಮಯ್ಯನವರಂತೆ JDS ಪಕ್ಷ ತೊರೆದು ಬಂದಂಥ ನಾಯಕರು ಅಲ್ಲ. ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ತಮ್ಮದೇ ಆದಂಥ ತ್ಯಾಗ ಮಾಡಿರುವಂಥದ್ದು. ತಿಹಾರ್ ಜೈಲ್ ನೋಡ್ಕೊಂಡ್ಬಂದ್ರು. ಆಗಲೇ ಹೇಳಿದಾಗೆ ಸಾಕಷ್ಟು ಜನ ತಮ್ಮ ತನು ಮನ ಧನವನ್ನೆಲ್ಲ ಕೂಡ ದಾರೆ ಎರೆದಿರುವಂಥ ಒಬ್ಬ ಕಾಂಗ್ರೆಸ್ ಕಟ್ಟಾಳು. ಇವ್ರು ಕೊಡದೆ ನನಗೆ ಕೊಡದೆ ಇನ್ಯಾರು ಕೊಡ್ತೀರಿ ಅನ್ನುವಂಥ ಡಿಮ್ಯಾಂಡ್ ಒಂದಿಗೆ, ಅಂದರೆ ಬರೀ ಕೈನಲ್ಲಂತೂ ಈ ಬಾರಿ DK ಶಿವಕುಮಾರ್ ಅವರು ದೆಹಲಿಗೆ ಹೋಗುವಂತೆ ಕಾಣ್ತಾ ಇಲ್ಲ. ಯಾಕಂದರೆ ಹಠಕ್ಕೆ ಬಿದ್ದು ಸುಮಾರು 50ರಿಂದ 60, 70 ಶಾಸಕರ ಸಹಿ ಸಂಗ್ರಹ ಮಾಡಿ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕೇ ಬೇಕು ಎನ್ನುವಂಥ ಸಂದೇಶದೊಂದಿಗೆ ಒಂದು ದೃಢ ಸಂಕಲ್ಪದೊಂದಿಗೆ ಈ ಬಾರಿ ಹೈಕಮಾಂಡ್ ಅನ್ನು ಭೇಟಿ ಮಾಡೋದಕ್ಕೆ ಸಾಕಷ್ಟು ತಂತ್ರಗಳನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ನಿನ್ನೆ ಚೆಲುವರಾಯಸ್ವಾಮಿ ಅವರ ಹಾದಿಯಾಗಿ ಕುಣಿಗಲ್ ಶಾಸಕರು ಜೊತೆಯಲ್ಲಿ ನೆಲಮಂಗಲದ ಶ್ರೀನಿವಾಸ ಶಾಸಕರು, ಗುಬ್ಬಿ ವಾಸು, ಚೆಲುವರಾಯಸ್ವಾಮಿ, ಗಾಣಿಗ ರವಿ, ಸೊ ಇಷ್ಟು ಜನ ಸೇರಿದಂತೆ ಸಾಕಷ್ಟು ಜನ DK ಶಿವಕುಮಾರ್ ಅವರ ಬಣದ ಶಾಸಕರುಗಳು ಹೈಕಮಾಂಡ್ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ DK ಶಿವಕುಮಾರ್ ಅವರಿಗೆ ಅವಕಾಶ ಕೊಡಬೇಕು, ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಕೊಡಬೇಕು ಎನ್ನುವಂಥ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ನೋಡಿ, ನನಗೆ ಇಷ್ಟು ಜನ CM ಸಿದ್ದರಾಮಯ್ಯನವರು ಹೇಳಿದ್ರು DK ಶಿವಕುಮಾರ್ಗೆ ಅಷ್ಟೊಂದೇನು
ಶಾಸಕರ ಬಲ ಇಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ರು. ಬಟ್ ಈಗ ನನ್ನ ಬಳಿ ಇಷ್ಟು ಶಾಸಕರ ಸಂಖ್ಯೆಯ ಬಲ ಇದೆ, ನನಗೆ ಅಷ್ಟು ಶಾಸಕರ ಒಂದು ಬೆಂಬಲ ಇದೆ. ಸುಮಾರು ಒಂದು 50ರಿಂದ 60 70 ಟಾರ್ಗೆಟ್ ಡಿ ಕೆ ಶಿವಕುಮಾರ್ ಅವ್ರದ್ದು ಇರ್ಬೋದು. ಸೊ 70 ಅಂದರೆ ಅಲ್ಲಿಗೆ ಇನ್ನು 71 ಜನ ಸುಮ್ಮನೆ ಅಂದಾಜು ಹಾಕಿ ನೋಡುವುದಾದರೆ 141 ಪೈಕಿ 70 ಡಿ ಕೆ ಶಿವಕುಮಾರ್ ಅವ್ರ ಕಡೆ ಶಾಸಕರ ಬಲ ಹಾಗೊಮ್ಮೆ ಸಿಕ್ಬಿಟ್ರೆ ಅದೊಂದು ರೀತಿ ಆನೆ ಬಲ ಅಂತ ಹೇಳ್ಬೋದು. ಇನ್ನು 71 ಜನ ಅಂದರೆ CM ಸಿದ್ದರಾಮಯ್ಯನವ್ರಿಗೆ ಈಕ್ವಲ್ ಆಗುತ್ತೆ. ಅಲ್ಲಿಗೆ ಇನ್ನೂ ಉಳಿದ 2.5 ವರ್ಷದ ಅವಧಿಗೆ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕೆನ್ನುವಂಥ ಆ ಒಂದು ಡಿಮ್ಯಾಂಡ್ನೊಂದಿಗೆ ಒಂದು ಪ್ರಬಲವಾದಂಥ ಒಂದು ಫೋರ್ಸ್ಫುಲಿ ನನಗೆ ಬೇಕೇ ಬೇಕು ಎನ್ನುವಂಥ ಹಠದೊಂದಿಗೆ ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಶಾಸಕರ ಸಹಿ ಸಂಗ್ರಹದೊಂದಿಗೆ ಹೈಕಮಾಂಡ್ ಮುಂದೆ ಹಾಜರಾಗೋದಕ್ಕೆ ಸಾಕಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಇಷ್ಟೆಲ್ಲ ಅರಸಾಹಸ ಮಾಡಿಕೊಂಡು ಹೈಕಮಾಂಡ್ ಮುಂದೆ ಇಷ್ಟೆಲ್ಲ ಪಟ್ಟಿಡಿದು ಶಾಸಕರ ಸಹಿ ಸಂಗ್ರಹ ತೆಗೆದುಕೊಂಡು ಹೋಗಿಯೂ ಕೂಡ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಮಾಡಿಕೊಡದಿದ್ದಂಥ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡೆ ಕೂಡ ಯಾರೊಬ್ಬರು ಕೂಡ ಊಹಿಸೋದಕ್ಕೆ ಸಾಧ್ಯವಾಗದಂತಹ ಒಂದು ರೆಬೆಲ್ ನಡೆ ಆಗಿರುತ್ತೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಆಗ ಡಿ ಕೆ ಶಿವಕುಮಾರ್ ಅವ್ರನ್ನ ತಡೆಯೋದಕ್ಕೆ ಕಟ್ಟಾಕೋದಕ್ಕೆ ಈ ಸ್ವತಃ ಹೈಕಮಾಂಡ್ನಿಂದಲೂ ಸಾಧ್ಯವಿಲ್ಲ ಎನ್ನುವಂಥ ಮಾಹಿತಿ ಮತ್ತು ವಾದಗಳನ್ನು ರಾಜಕೀಯ ಪಂಡಿತರು ಮಾಡ್ತಾ ಇರುವಂಥದ್ದು. ಹಾಗೊಮ್ಮೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ಸಹಿ ಸಂಗ್ರಹ ಶಾಸಕರ ಬೆಂಬಲ ಸಿಕ್ಕಿದ್ರು ಕೂಡ ಹೈಕಮಾಂಡ್ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಕೊಡದೇ ಇದ್ದಂಥ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋಗಿ CM ಆಗ್ತಾರಾ, ಇದೇ BY ವಿಜಯೇಂದ್ರ ಅವರು ಉಪಮುಖ್ಯಮಂತ್ರಿ ಆಗ್ತಾರಾ? ಸ್ನೇಹಿತರೆ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.